ಇದು ರೇಣುಕಾ ಸ್ವಾಮಿಯ ಕಿಡ್ನಾಪ್ ಅಂಡ್ ಮರ್ಡರ್ ಕೇಸ್ಗೆ ಸಂಬಂಧಪಟ್ಟಂತೆ ಬಿಗ್ ಅಪ್ಡೇಟ್ ಸಿಗ್ತಾ ಇದೆ. ನೋಡ್ತಾ ಹೋಗೋಣ. ಒಂದ್ ಕಡೆ ಸಾಕ್ಷಿಯನ್ನ ಕಲೆ ಹಾಕ್ತಾ ಇದ್ದಾರೆ ಪೊಲೀಸರು. ಡಿ ಗ್ಯಾಂಗ್ ನ ಕರಾಳ ಮುಖ ಅನಾವರಣವಾಗ್ತಾ ಇದೆ. ಕರಾಳ ಮುಖ ಅನಾವರಣವಾಗ್ತಾ ಇದೆ ದರ್ಶನ್ ಗ್ಯಾಂಗ್ದು. ಸ್ವಾಮಿ ಅವರ ಮರ್ಮಾಂಗಕ್ಕೆ ವಿದ್ಯುತ್ ಶಾಕ್ ಕೊಟ್ಟಿರುವುದು ದೃಢವಾಗಿದೆ. ಮರಣೋತ್ತರ ಪರೀಕ್ಷೆಯ ವರದಿಯಲ್ಲಿ ಎಲ್ಲವೂ ಕೂಡ ಬಹಿರಂಗವಾಗಿದೆ. 2 ಭುಜದ 5 ಕಡೆ ಸುಟ್ಟಿರುವಂತಹ ಗುರುತುಗಳು ಮಾತ್ರ ಅಲ್ಲ, ಪ್ರೈವೇಟ್ ಪಾರ್ಟ್ಗೂ ಕೂಡ ವಿದ್ಯುತ್ ಶಾಕ್ ಅನ್ನ ಕೊಟ್ಟಿದ್ದಾರೆ. ಮನ ಬಂದಂತೆ ಥಳಿಸಿದ್ದಾರೆ. ಮಾತ್ರ ಅಲ್ಲ, ಮರ್ಮಾಂಗಕ್ಕೆ ಕಾಲಿನಿಂದ ಒದ್ದು ಅಲ್ಲಿಗೆ ಕರೆಂಟ್ ಶಾಕ್ ಕೊಟ್ಟು ಬಹಳ ವಿಚಿತ್ರವಾಗಿ ಬಳಲಿ ಸಾಯುವಂತೆ ಆಗಿದೆ ಅನ್ನುವಂಥದ್ದು ಸದ್ಯಕ್ಕೆ ಗೊತ್ತಾಗ್ತದೆ ಮಾಹಿತಿ. ಕರೆಂಟ್ ಶಾಕ್ಗೆ ಬಳಸಿದ ಎಲೆಕ್ಟ್ರಾನಿಕ್ ಮೆಗ್ಗಾರ್ಗಾಗಿ ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಲೋಕೇಶ್ ನೀಡ್ತಾರೆ. ಲೋಕೇಶ್, ಬರೀ ಕೊಲೆ ಅನ್ನುವಂಥದ್ದಲ್ಲ, ಇವರು ಈ ಕೊಲೆಯನ್ನ ಎಷ್ಟು ವಿಕೃತವಾಗಿ ಮಾಡಿದ್ರು ಅನ್ನುವಂಥದ್ದು ಬಹಳ ಪ್ರಾಮುಖ್ಯತೆಯನ್ನ ಪಡೆದುಕೊಳ್ತಾ ಇದೆಯಾ ಈ ಪ್ರಕರಣದಲ್ಲಿ ಅಂತ? ವಿದ್ಯಾ, ಖಂಡಿತವಾಗೂ ಈ ಕೊಲೆಯಲ್ಲಿ ದರ್ಶನ್ ಅಂಡ್ ಗ್ಯಾಂಗ್ ಎಷ್ಟು ವಿಕೃತಿ ಮೆರೆದಿದ್ದಾರೆ ಅನ್ನೋದು ಪೊಲೀಸರ ತನಿಖೆಯಲ್ಲಿ ಒಂದೊಂದಾಗಿ ಬಯಲಾಗ್ತಾ ಹೋಗ್ತಾ ಇದೆ. ಈ ವಿಕೃತಿ ಮೆರೆದಿರೋದ್ರ ಬಗ್ಗೆ ಈಗ ಸಾಕ್ಷ್ಯ ಸಂಗ್ರಹ ಕೂಡ ಪೊಲೀಸರು ಪತ್ತೆ ಮಾಡ್ಲಿಕ್ಕೆ ಕೂಡ ಮುಂದಾಗಿರುವಂತದ್ದು. ಅದರಲ್ಲಿ ಮೊದಲನೇದಾಗಿ ಕರೆಂಟ್ ಶಾಕ್ ಕೊಟ್ಟು ರೇಣುಕಾ ಸ್ವಾಮಿಯನ್ನ ಸಾಯಿಸಿದ್ದಾರೆ, ಚಿತ್ರ ಹಿಂಸೆ ಕೊಟ್ಟು ಸಾಯಿಸಿದ್ದಾರೆ. ಅದಕ್ಕೆ ಮರಣೋತ್ತರ ಪರೀಕ್ಷೆಯ ವರದಿಯಲ್ಲಿ ಉಲ್ಲೇಖ ಆಗಿರುವಂತದ್ದು. ಪ್ರಮುಖವಾಗಿ ದೇಹದ 2 ಭುಜಗಳ 5 ಭಾಗಗಳಲ್ಲಿ 5 ಗುರುತುಗಳು ಕರೆಂಟ್ ಶಾಕ್ ಕೊಟ್ಟಿರೋದು ಪತ್ತೆ ಆಗಿದೆ. 5 ಗುರುತುಗಳು ಕೂಡ ಕರೆಂಟ್ ಶಾಕ್ ನಿಂದಾಗಿ ಸುಟ್ಟಿರುವಂತಹ ಭಾಗ ಏನಿದೆ ಆ ಭಾಗವನ್ನ ಗುರುತು ಮಾಡಿ ಪೊಲೀಸರು ವೈದ್ಯರು ಅದನ್ನ ಕರೆಂಟ್ ಶಾಕ್ ಇಂದನೇ ಕೊಟ್ಟು ಸುಟ್ಟಿದ್ದಾರೆ ಅಂತ ಹೇಳಿ ಪೊಲೀಸರಿಗೆ ವರದಿಯನ್ನ ಕೊಟ್ಟಿರುವಂತದ್ದು. ಆ ವರದಿಯನ್ನ ಆಧರಿಸಿ ಈಗ ಪೊಲೀಸರು ಆ ಕರೆಂಟ್ ಶಾಕ್ ಕೊಡ್ಲಿಕ್ಕೆ ಬಳಸಿದಂತ ಸಲಕರಣೆಗಳು ಏನು ಯಾವ್ಯಾವು ಅಂತೇಳಿ ಅವುಗಳನ್ನ ಪತ್ತೆ ಮಾಡ್ಲಿಕ್ಕೂ ಕೂಡ ಈಗ ಮುಂದಾಗಿರುವಂತದ್ದು. ಬರೀ ಮರ್ಮಾಂಗಕ್ಕೆ ಒದ್ದು ಮತ್ತೆ ದೇಹದ 16 ಭಾಗಗಳಲ್ಲಿ ಗುರುತು ಆಗಿರುವಂತದ್ದು ಪತ್ತೆ ಆಗಿದೆ. 16 ಭಾಗಗಳಲ್ಲೂ ಕೂಡ ರಕ್ತ ಸೋರಿಕೆ ಆಗಿರೋದು ಕೂಡ ಮರಣೋತ್ತರ ಪರೀಕ್ಷೆಯಲ್ಲಿ ಉಲ್ಲೇಖವಾಗಿರುವಂತದ್ದು. ಅದರಲ್ಲಿ ಪ್ರಮುಖವಾದದ್ದು ಅಂತಂದ್ರೆ ಈ ಒಂದು ಕರೆಂಟ್ ಶಾಕ್ ಕೊಟ್ಟಿರೋದು ಕೂಡ ಇವರ ವಿಕೃತಿಗೆ ಮತ್ತೊಂದು ಸಾಕ್ಷ್ಯ ಆಗ್ತಾ ಹೋಗ್ತಾ ಇದೆ. ತಲೆಗೆ ಬಲವಾಗಿ ಹೊಡೆದು ರಕ್ತ ಎಪ್ಪುಗಟ್ಟು ಸಾವಾಗಿರೋದು, ಜೊತೆಗೆ ಆಘಾತ ಆಗಿ ರಕ್ತ ಎಪ್ಪುಗಟ್ಟು ಸಾವಾಗಿರೋದು ಪತ್ತೆ ಆಗಿರುವಂತದ್ದು. ಈಗ ಕರೆಂಟ್ ಶಾಕ್ ಕೊಟ್ಟಿರೋದು ಯಾರು, ಅದಕ್ಕೆ ಬಳಸಿದಂತ ಸಲಕರಣೆಗಳನ್ನು ಕೂಡ ಈಗ ಪತ್ತೆ ಹಚ್ಚಲಿಕ್ಕೆ ಮುಂದಾಗಿರುವಂತದ್ದು. ಎಲ್ಲವನ್ನು ಕೂಡ ರಕ್ತ ಕಣಗಳನ್ನು ಕೂಡ ಬಳಸಿಕೊಂಡು DNA ಟೆಸ್ಟ್ ಗೆ ಒಳಪಡಿಸಿ ಕೊಲೆಯಾದ ಸ್ಥಳ ಮತ್ತೆ ಕಾರ್ನಲ್ಲಿ ಸಿಕ್ಕಂತ ರಕ್ತದ ಕಣಗಳು ಇವೆಲ್ಲವನ್ನು ಕೂಡ ಟೆಸ್ಟ್ ಗೆ ಒಳಪಡಿಸಿ ಮತ್ತಷ್ಟು ಸಾಕ್ಷ್ಯ ಸಂಗ್ರಹಕ್ಕೆ ಈಗ ಪೊಲೀಸರು ಮುಂದಾಗ್ತಾ ಹೋಗ್ತಾ ಇದ್ದಾರೆ. ಪ್ರಮುಖವಾಗಿ ಪೊಲೀಸರಿಗೆ ಮರಣೋತ್ತರ ಪರೀಕ್ಷೆ ವರದಿ ಇವರಿಗೆ ದೊಡ್ಡ ಈ ಒಂದು ಪ್ರಕರಣಕ್ಕೆ ಸಾಕ್ಷಿ ಸಿಕ್ಕದಂಗೆ ಆಗ್ತಾ ಇದೆ. ವಿದ್ಯಾ, ಓಕೆ, ಥ್ಯಾಂಕ್ ಯು ಲೋಕೇಶ್ ತಮ್ಮ ಡೀಟೇಲ್ಸ್ಗೆ. ಬರೀ ಕೊಲೆಯಲ್ಲ, ಆ ಕೊಲೆ ಮಾಡಿರುವಂತಹ ರೀತಿ ನಿಜಕ್ಕೂ ಆತಂಕ ಭಯಾನಕವಾಗಿದೆ.